ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೀನಿ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅಗತ್ಯಗಳನ್ನ ಪೂರೈಸಿ ನಾವು ಕೈಟ್ ಮಾಡ್ತಕ್ಕಂಥ ಕೆಲಸಗಳನ್ನು ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿದ್ದು ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯೂ ಘನೋ ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯದಿಂದ 17ನೇ ವಾಕ್ಯದವರೆಗೆ. ಲೂಕ್ ಚಾಪ್ಟರ್ 1 ವರ್ಡ್ಸ್ 5 to 17. ಯೂದಾಯದ ಅರಸನಾಗಿದ್ದ ಹೆರೋದನ ದಿನಗಳಲ್ಲಿ ಅಬಿಯನ ವರ್ಗಕ್ಕೆ ಸೇರಿದ ಜಕರಿಯನೆಂಬ ಒಬ್ಬ ಯಾಜಕನಿದ್ದನು. ಇವನ ಹೆಂಡತಿಯ ಹೆಸರು ಎಲಿಜಬೆತ್. ಇವಳು ಆರೋನನ ವಂಶದವಳು. ಇವರಿಬ್ಬರು ಕರ್ತನ ಎಲ್ಲ ಆಜ್ಞೆಗಳನ್ನು ನ್ಯಾಯವಿಧಿಗಳನ್ನು ತಪ್ಪಿಲ್ಲದೆ ಕೈಗೊಂಡು ದೇವರ ಮುಂದೆ ನೀತಿವಂತರಾಗಿದ್ದರು. ಎಲಿಜಬೆತಳು ಬಂಜೆ ಆಗಿರುವುದರಿಂದ ಅವರಿಗೆ ಮಕ್ಕಳಿರಲಿಲ್ಲ. ಇದಲ್ಲದೆ ಅವರಿಬ್ಬರಿಗೂ ಬಹಳ ವಯಸ್ಸದವರಾಗಿದ್ದರು. ಹೀಗಿರಲಾಗಿ ಜಕರಿಯನು ತನ್ನ ವರ್ಗದ ಸರದಿಯ ಪ್ರಕಾರ ದೇವರ ಮುಂದೆ ಯಾಜಕನ ಸೇವೆಯನ್ನು ಮಾಡುತ್ತಿದ್ದಾಗ ಯಾಜಕೋದ್ಯೋಗದ ಪದ್ಧತಿಯಂತೆ ಅವನು ಕರ್ತನ ಆಲಯವನ್ನು ಪ್ರವೇಶಿಸಿ ಧೂಪವನ್ನು ಸುಡುವುದು ಅವನ ಪಾಲಿಗೆ ಬಂದಿತು. ಧೂಪಾರ್ಪಣೆಯ ಸಮಯದಲ್ಲಿ ಜನರೆಲ್ಲರೂ ಹೊರಗೆ ಪ್ರಾರ್ಥಿಸುತ್ತಿದ್ದರು. ಆಗ ವೇದಿಯ ಬಲಗಡೆಯಲ್ಲಿ ನಿಂತುಕೊಂಡಿದ್ದ ಕರ್ತನ ದೂತನು ಅವನಿಗೆ ಕಾಣಿಸಿಕೊಂಡನು. ಜಕರ್ಯನು ಅವನನ್ನು ನೋಡಿ ಕಳವಳದಿಂದ ಭಯಭ್ರಾಂತನಾದನು. ಆದರೆ ಆ ದೂತನು ಅವನಿಗೆ, ಜಕರ್ಯನೇ, ಭಯಪಡಬೇಡ, ದೇವರು ನಿನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನೆ. ನಿನ್ನ ಹೆಂಡತಿ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೆರುವಳು. ನೀನು ಅವನಿಗೆ ಯೋಹಾನ ಎಂದು ಹೆಸರಿಡಬೇಕು. ಅನೇಕರು ಅವನ ಜನನಕ್ಕೆ ಸಂತೋಷಪಡುವರು. ನಿನಗೆ ಆನಂದವೂ ಉಲ್ಲಾಸವೂ ಆಗುವುದು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಸೇವಿಸನು. ಅವನ ತಾಯಿಯ ಗರ್ಭದಿಂದಲೇ ಪವಿತ್ರಾತ್ಮಭರಿತನಾಗಿರುವನು. ಅವನು ಇಸ್ರಾಯೇಲರಲ್ಲಿ ಅನೇಕರನ್ನು ಅವನ ದೇವರಾದ ಕರ್ತನ ಕಡೆಗೆ ತಿರುಗಿಸುವನು. ಅವನ ತಂದೆಯರ ಹೃದಯಗಳನ್ನು ಮಕ್ಕಳ ಕಡೆಗೂ ಅವಿಧೇಯರನ್ನು ನೀತಿವಂತರ ಜ್ಞಾನದ ಕಡೆಗೂ ತಿರುಗಿಸಿ ಕರ್ತನಿಗೋಸ್ಕರ ಜನರನ್ನು ಸಿದ್ಧ ಮಾಡುವುದಕ್ಕೆ ಎಲಿಯನ ಆತ್ಮದಿಂದಲೂ ಶಕ್ತಿಯಿಂದಲೂ ಕರ್ತನ ಮುಂದೆ ಹೋಗುವನು ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗಿ ನೋಡ್ತಾ ಇದ್ದೀವಿ ಪ್ರೀತಿಯ ಮಕ್ಕಳೇ. ಜಕರೆ ಎಲಿಜಬೆತರ ಕಾಲದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದರೆ ಆತ್ಮಿಕತೆಯೇ ಇರಲಿಲ್ಲ. ಯಾಕೆ ಅಂತಂದರೆ ಜನರಲ್ಲಿ ಭಕ್ತಿಹೀನತೆ ಅಧಿಕವಾಗಿತ್ತು. ಯಾಕೆ ಅಂತ ನೋಡೋದಾದರೆ ಮುಂಚಿತವಾಗಿ ನಮಗೆ ಸಾಕ್ಷಿ ಹೇಳುತ್ತೆ, ಮಲಾಕಿ ಪ್ರವಾದಿ ನಂತರ 400 ವರ್ಷಗಳ ತನಕ ಯಾವುದೇ ಪ್ರವಾದಿಗಳಾಗಲಿ ಪ್ರವಾದನೆಗಳಾಗಲಿ ದರ್ಶನಗಳಾಗಲಿ ದೇವರ ವಾಕ್ಯವಾಗಲಿ ಬಂದಿರಲಿಲ್ಲ. ದೇವರಿಗೆ ಸ್ತೋತ್ರ. ಆ ಸನ್ನಿವೇಶದಲ್ಲಿ ಒಂದು ಭಕ್ತಿವಂತ ಕುಟುಂಬ ಅವರ ಅವಶ್ಯಕತೆಗಳು ಏನೇ ಇರಲಿ ಅದು ಸಿಗದೇ ಇದ್ರೂ ಪರವಾಗಿಲ್ಲ, ದೇವರಲ್ಲಿ ಮಾತ್ರ ಬಹಳ ಭಕ್ತಿಯುಳ್ಳವರಾಗಿದ್ದರು ಅಂತ ವಾಕ್ಯ ಹೇಳುತ್ತೆ. ಕರ್ತನ ಎಲ್ಲ ಆಜ್ಞೆ ನಿಯಮಗಳನ್ನ ಅವರು ಅಚ್ಚುಕಟ್ಟಾಗಿ ಅದನ್ನು ಕೈಗೊಂಡು ನಡೆದು ದೇವರ ಮುಂದೆ ನೀತಿವಂತರಾಗಿ ಜೀವಿಸ್ತಿದ್ರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಯಾರನ್ನ ಕುರಿತಾಗಿ ದೇವರು ವಾಕ್ಯವನ್ನು ಈ ಒಂದು ಸಾಕ್ಷಿಯನ್ನು ಇಟ್ಟಿದ್ದಾರೆ? ನಮಗೆ ಗೊತ್ತಿರೋ ಥರ ದೇವರು ಯಾರನ್ನಾರು ಕುರಿತಾಗಿಂತ ಸಾಕ್ಷಿಯನ್ನು ಹೇಳಿದಾರ? ಇಲ್ಲ. ದೇವರೇ ಹೇಳ್ತಾ ಇದ್ದಾರೆ, ಎಲ್ಲ ಆಜ್ಞಾ ನಿಯಮಗಳನ್ನ ಕೈಗೊಂಡು ನಡೆದು ನಾನು ದೇವರ ದೃಷ್ಟಿಯಲ್ಲೇ ನೀತಿವಂತರಾಗಿ ಜೀವಿಸ್ತಾರಂತ ಜಕರಿ ಎಲಿಜಬೆತಳು. ಆ ಥರ ದೇವರ ವಾಕ್ಯ ಸಾಕ್ಷಿ ಕೊಡ್ತಾಯಿದೆ. ದೇವರಿಗೆ ಸ್ತೋತ್ರ. ಸೊ ಅವ್ರಿಗೆ ಅವಶ್ಯಕತೆ ಏನಿತ್ತು? ಗುಂಪಿನವರಾಗಿದ್ದರು. ಅವ್ರಿಗೆ ಯಾರೂ ಆಶ್ರಯ ಇರಲಿಲ್ಲ. ಅವ್ರಿಗೆ ವಂಶದ ಕುಡಿ ಅಂತಲೇ ಇರಲಿಲ್ಲ. ಆದರೆ ದೇವರು ಮಾತ್ರ ಅವ್ರು ಕೊಡಬೇಕಾಗಿರೋದನ್ನು ತಾಳ್ಮೆಯಿಂದ ಅವ್ರು ಕಾಯ್ತಿದ್ದಾರೆ. ಇವ್ರ ಭಕ್ತಿಯನ್ನು ಇವ್ರ ನಂಬಿಗಸ್ತಿಕೆಯನ್ನು ಅವರು ನೋಡ್ತಾ ಇದ್ದಾರೆ. ಆದರೆ ಜಕರಿ ಎಲಿಜಬೆತಳು ಮಾತ್ರ ದೇವರಲ್ಲಿರ್ತಕ್ಕಂಥ ಭಕ್ತಿನ ಅವ್ರು ಯಾವತ್ತೂ ಬಿಟ್ಟುಕೊಡಲಿಲ್ಲ. ಅಷ್ಟು ಮಾತ್ರ ಅಲ್ಲ, ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಅವ್ರು ಕಾಯ್ತಾಯಿದ್ರು. ಸೊ ಅವರ ಅವಶ್ಯಕತೆ ಏನು ಅಂತ ಗೊತ್ತಿದ್ದದಕ್ಕೋಸ್ಕರನೇ ಅಲ್ಲಿ ಒಬ್ಬ ದೂತನ್ ಬರ್ತಾ ಇದ್ದಾನೆ. ದೂತನ್ ಬಂದು ದೇವರಿಂದ ಕಳಿಸಲ್ಪಟ್ಟಂಥ ದೂತನ್ ಬಂದು ಮಾತಾಡ್ತಾ ಇದ್ದಾನೆ, ಜಕರನೇ, ನಿನ್ನ ವಿಜ್ಞಾಪನೆಗಳು ಪ್ರಾರ್ಥನೆ ದೇವರಿಗೆ ಕೇಳಲ್ಪಟ್ಟಿದೆ. ನಿನಗೊಬ್ಬ ಮಗನ ಹುಡ್ತಾನೆ. ಅವನಿಗೆ ಯೋಹಾನ ಅಂತ ಹೆಸರಿಡಬೇಕು. ಅವನು ಹುಟ್ಟತಾನೆ ಪವಿತ್ರಾತ್ಮಭರಿತನಾಗಿ ಹುಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಅವನ ಕುರಿತಾದ ಸಾಕ್ಷಿಯನ್ನು
ಅವನ ಜನನಕ್ಕೆ ಅನೇಕರು ಸಂತೋಷ ಪಡ್ತಾರೆ. ಏಕೆಂದರೆ ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದೇವರಿಗೆ ಸ್ತೋತ್ರ. ಜನರೆಲ್ಲರೂ ಯೋಹಾನನ್ನು ಆಸ್ತಿ ಮಾಡಿರ್ಬೋದು, ಆದರೆ ದೇವರ ದೃಷ್ಟಿಯಲ್ಲಿ ಅವನು ಮಹಾಪುರುಷನಾಗಿದ್ದ ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಯೇಸು ಕ್ರಿಸ್ತರೇ ಯೋಹಾನನ ಕುರಿತಾಗಿ ಸಾಕ್ಷಿ ಕೊಡ್ತಾ ಇದ್ದಾರೆ. ಅದೇನು ಅಂತಂದರೆ, ಸ್ತ್ರೀಯರಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನ ದೊಡ್ಡವರು ಯಾರೂ ಇಲ್ಲ. ದೇವರಿಗೆ ಸ್ತೋತ್ರ. ಸ್ನಾನಿಕನಾದ ಯೋಹಾನ ದೊಡ್ಡವರು ಯಾರೂ ಇಲ್ಲ, ಆದರೆ ಅವ್ನು ಕೊಡ್ತಕ್ಕಂಥ ಬೆಳಕಿನಲ್ಲಿ ಸ್ವಲ್ಪ ದಿನ ಮಾತ್ರ ನೀವು ಆನಂದಿಸ್ತೀರಿ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಬೆಳಕನ್ನು ಅವನು ಪ್ರಕಟಪಡಿಸೋದಕ್ಕೋಸ್ಕರವಾಗಿ, ಬೆಳಕಿನ ಮಾರ್ಗಕ್ಕೆ ಜನರನ್ನು ನಡೆಸೋದಕ್ಕೋಸ್ಕರವಾಗಿ ಅವನು ಬಂದ. ಅದನ್ನು ಹೊಂದಿಕೊಳ್ಳೋದಕ್ಕೆ ಮನಸ್ಸು ಜನರಿಗೆ ಇರಲಿಲ್ಲ. ಆ ಬೆಳಕಿನಲ್ಲಿ ಸ್ವಲ್ಪ ಕಾಲ ಮಾತ್ರ ನೀವು ಆನಂದಿಸ್ತೀರಿ ಅಂತ ವಾಕ್ಯದಲ್ಲಿ ಯೇಸು ಕ್ರಿಸ್ತರು ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅಷ್ಟು ಮಾತ್ರ ಅಲ್ಲ, ಅವನ ಕಾರ್ಯನ ಆತನ ದ್ರಾಕ್ಷಾರಸವನ್ನಾಗಲಿ ಮದ್ಯವನ್ನಾಗಲಿ ಸೇವಿಸನು. ಅವನ ತಾಯಿಯ ಗರ್ಭದಲ್ಲಿ ದಿಂದಲೇ ಪವಿತ್ರಾತ್ಮ ಭರಿತನಾಗಿರುವನು. ಅವನು ಇಸ್ರಾಯೇಲರಲ್ಲಿ ಅನೇಕರನ್ನು ತನ್ನ ದೇವರಾದ ಕರ್ತನ ಕಡೆಗೆ ತಿರುಗಿಸುವನು. ದೇವರಿಗೆ ಸ್ತೋತ್ರ. ಮಾನಸ ಪಡಿರಿ, ಪರಲೋಕ ರಾಜ್ಯ ಸಮೀಪವಾಗಿ. ದೇವರಿಗೆ ಸ್ತೋತ್ರ. ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ. ಮ್ಯಾಥ್ಯೂ ಚಾಪ್ಟರ್ 3 ವರ್ಡ್ಸ್ 1-3. ಆ ದಿನಗಳಲ್ಲಿ ಸ್ನಾನಿಕನಾದ ಯೋಹಾನನು ಯೂದಾಯದ ಅರಣ್ಯಕ್ಕೆ ಬಂದು, ಮಾನಸಾಂತರ ಪಡಿರಿ, ಪರಲೋಕ ರಾಜ್ಯವು ಸಮೀಪವಾಯಿತು ಎಂದು ಸಾರುತ್ತಿದ್ದನು. ಕರ್ತನ ಮಾರ್ಗವನ್ನು ಸಿದ್ಧಪಡಿಸಿರಿ, ಆತನ ದಾರಿಯನ್ನು ನೆಟ್ಟಿಗೆ ಮಾಡಿರಿ ಎಂದು ಅರಣ್ಯದಲ್ಲಿ ಕೂಗುವನ ಸ್ವರವೇ ಎಂದು ಪ್ರವಾದಿಯಾದ ಯೆಶಾಯನ ಮೂಲಕ ಸೂಚಿತನಾದವನು ಇವನೇ. ದೇವರಿಗೆ ಸ್ತೋತ್ರ. ಫರಿಸಾಯರು ಸಹ ಕೇಳ್ತಾರೆ, ನೀನು ಯಾರಾಗಿದೆ ಹೇಳು, ನೀನು ಸ್ನಾನ ಮಾಡಿಸ್ತಿದೆಯಲ್ಲ, ಏಕೆಂದರೆ ನಮ್ಮನ್ನು ಕಳಿಸಿರೋರಿಗೆ ನಾವು ಉತ್ತರ ಕೊಡಬೇಕಾಗಿದೆ ಅಂತ ಹೇಳಿದಾಗ ಅವನು ಖಚಿತವಾಗಿ ಅದನ್ನೇ ಹೇಳ್ತಾನೆ. ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿರಿ, ಆತನ ಹಾದಿಯನ್ನು ನೆಟ್ಟಿಗೆ ಮಾಡಿ ಎಂದು ಅಡವಿಯಲ್ಲಿ ಕೂಗುವನ ಶಬ್ದವದೆಂದು ಯೆಶಾಯ ಪ್ರವಾದಿ ಸಹ ಮೂಲಕವಾಗಿ ಹೇಳಲ್ಪಟ್ಟಲ್ಲ, ಆತನೇ ನಾನಾಗಿದ್ದೇನೆ ಅಂತ ಹೇಳ್ತಾನೆ. ದೇವರಿಗೆ ಸ್ತೋತ್ರ. ಯಾರಿಗಾದರೂ ಉಂಟು ಆ ಥರ ನಾನು ಇಂಥವನಾಗಿದ್ದೇನೆ ಅಂತ ಹೇಳೋಕ್ಕೆ ಏನೋ ಸಾಮರ್ಥ್ಯ ಉಂಟಂದರೆ ಇಲ್ಲ. ಬಟ್ ಅವನ ಉದ್ದೇಶವನ್ನು, ಅವನು ಕಳಿಸಿರ್ತಕ್ಕಂಥ ಉದ್ದೇಶವನ್ನು ಅವನು ಕರೆಕ್ಟಾಗಿ ಮಾಡ್ತಾಯಿದ್ದ. ಕರೆಕ್ಟಾಗಿ ಕಾರ್ಯವನ್ನು ಮಾಡ್ತಿದ್ದಕ್ಕೋಸ್ಕರ ಅವನು ಧೈರ್ಯವಾಗಿ ಹೇಳ್ಕೊಂಡ, ಅದು ಕರ್ತನನ್ನು ಇದಕ್ಕೋಸ್ಕರ ಕಳಿಸಿದರೆ ನಾನು ಇದನ್ನು ಮಾಡ್ತಾಯಿದ್ದೀನಿ ಅಂತ. ದೇವರಿಗೆ ಸ್ತೋತ್ರ. ಸೊ ಆ ರೀತಿಯಾಗಿ ದೇವರಿಗೆ ಮೆಚ್ಚುಗೆ ಆದ ರೀತಿಯಲ್ಲಿ ಆತನು ಬಹಳ ನಂಬಿಕಸ್ಥನಾಗಿ ಆತನ ಯಥಾರ್ಥವಂತನಾಗಿ ಸೇವೆ ಮಾಡಿದ್ದಾನೆ. ದೇವರಿಗೆ ಸ್ತೋತ್ರ. ಅವನ ಕಾರ್ಯ ಏನು? ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೂ ಅವಿಧೇಯರನ್ನು ನೀತಿವಂತರ ಜ್ಞಾನದ ಕಡೆಗೆ ತಿರುಗಿಸಿ ಕರ್ತನಿಗೋಸ್ಕರವಾಗಿ ಜನರನ್ನು ಸಿದ್ಧ ಮಾಡುವುದಕ್ಕೆ ಎಲಿಯನ ಆತ್ಮದಿಂದಲೂ ಶಕ್ತಿಯಿಂದಲೂ ಕರ್ತನ ಮುಂದೆ ಹೋಗುವನು. ದೇವರಿಗೆ ಸ್ತೋತ್ರ. ತಂದೆಗಳ ಹೃದಯವನ್ನು ಮಕ್ಕಳ ಕಡೆಗೆ, ಅವಿಧೇಯರನ್ನು ನೀತಿವಂತರ ಕಡೆಗೆ. ದೇವರಿಗೆ ಸ್ತೋತ್ರ. ಎರಡು ಕಾರ್ಯವೂ ಸಹ ಬಹಳ ಕಠಿಣವಾಗಿತ್ತು. ಆದರೆ ಸ್ನಾನಿಕನಾದಂಥ ಯೋಹಾನ್ ಬಂದು ಮಾನಸಾಂತರ ಪಡೆದು ಪರಲೋಕ ರಾಜ್ಯ ಸಮೀಪವಾಗಿದೆ ಅಂತ ಹೇಳಿದಾಗ, ನೀವು ನಿಮ್ಮ ಪಾಪಗಳನ್ನ ಒಪ್ಪಿಸಿಕೊಟ್ಟು ಅರಕೆ ಮಾಡಿ ದೀಕ್ಷೆ ಸ್ನಾನ ಮಾಡಿಸ್ಕೊಂಡಾಗ ಅನೇಕರು ಬಂದು ದೀಕ್ಷೆ ಸ್ನಾನ ಮಾಡಿಕೊಂಡ್ರು, ಅನೇಕರು ಆಗಲೇ ಪರಲೋಕ ರಾಜ್ಯವನ್ನು ಅಂದ್ಕೊಂಡ್ರು. ಅದಕ್ಕೆ ಯೇಸು ಕ್ರಿಸ್ತರು ಹೇಳಿದರು, ಸ್ನಾನಿಕನಾದಂಥ ಯೋಹಾನ ಕಾಲದಿಂದ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೊಳಪಟ್ಟಿದೆ ಅಂತ. ಏಕೆಂದರೆ ಎಲ್ಲರೂ ಬಹಳವಾಗಿ ಅಧಿಕವಾಗಿ ಜನ ನೀರು ಸ್ನಾನ ತಾನೆ ಅಂತ ಮಾಡಿಸ್ಕೊಂಡವ್ರಿಗೆ ಎಲ್ರಿಗೂ ಸಹ ಪರಲೋಕ ರಾಜ್ಯ ಸಿಕ್ತು. ಸೊ ಆಗ ಅದನ್ನು ಯೇಸು ಕ್ರಿಸ್ತರ ಮೂಲಕವಾಗಿ ಕೊಡಲ್ಪಟ್ಟಂತಹ ಪವಿತ್ರಾತ್ಮನ ದೀಕ್ಷಾಸ್ನಾನಕ್ಕಿಂತ ಮುಂಚೆ ಮೊದಲು ಬಂದ ದೀಕ್ಷಾಸ್ನಾನ ನೀರಿನ ದೀಕ್ಷಾಸ್ನಾನ. ಆ ನೀರಿನ ದೀಕ್ಷಾಸ್ನಾನ ಮೂಲಕವಾಗಿ ಸ್ನಾನಿಕರಂತ ಯೋಹಾನನು ಕೊಟ್ಟಂಥ ದೀಕ್ಷಾಸ್ನಾನದಲ್ಲಿ ಅವರು ಯಾರೆಲ್ಲ ಒಪ್ಪಿಸಿ ಆಯ್ಕೆ ಮಾಡಿದ್ರು ಎಲ್ಲರೂ ಸಹ ದೀಕ್ಷಾಸ್ನಾನ ತಗೊಂಡ್ರು, ಎಲ್ಲರಿಗೂ ಸಹ ಪರಲೋಕ ರಾಜ್ಯ ಹೊಂದ್ಕೊಂಡ್ರು. ದೇವರಿಗೆ ಸ್ತೋತ್ರ. ಇಂಥ ಮಹಾಕಾರ್ಯವನ್ನು ದೇವರು ಯಾರು ಮಾಡ್ತಂದರೆ ಇಲ್ಲ. ಸ್ನಾನಿಕನಾದಂಥ ಯೋಹಾನನು ಅದಕ್ಕೋಸ್ಕರವೇ ಕಳಿಸಲ್ಪಟ್ಟಂಥವನು. ಅವನ ಜೀವಿತ ಹೇಗಿತ್ತು, ಅವನ ಕಾರ್ಯ ಹೆಂಗಿತ್ತು, ಅವನ ಬದುಕು ಹೆಂಗಿತ್ತು, ಅವನ ಸೇವೆ ಹೆಂಗಿತ್ತು, ಬಹಳ ಅದ್ಭುತವಾದ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಇಲ್ಲಿ ತಿಳ್ಕೊಬೇಕಾಗಿರ್ತಕ್ಕಂಥ ಕಾರ್ಯ ಏನಂತಂದರೆ, ಜಕರೆ ಎಲಿಜಬೆತಲ್ಲಿ ನೋಡಿದಾಗ ಬಹಳ ಮುಪ್ಪಿನವರಾಗಿದ್ದರು ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಈಗ ಅಂಥ ಸನ್ನಿವೇಶದಲ್ಲಿ ಯಾರಿಗಾದರೂ ದೇವರು ಆ ಥರ ಆಶೀರ್ವದಿಸೋದಾದರೆ ನಿಶ್ಚಯವಾಗಿ ಒಪ್ಕೊಳಕ್ತಾ ಇರ್ತಾರೆ ಇಲ್ಲ. ಎಷ್ಟೊಂದು ಜನ ಅಂದ್ಕೊತಿರ್ತಾರೆ, ಅಯ್ಯೋ ಏನಪ್ಪ ಈ ಕಾಲದಲ್ಲಿ ದೇವರು ನಮ್ಮನ್ನು ಆಡ್ಕೊಳ್ಳೋ ಥರ ಮಾಡಿದಾರಲ್ಲ ಅಂತ. ಸೊ ತಪ್ಪು, ಬಹಳ ತಪ್ಪು. ದೇವರು ತನ್ನ ಕಾರ್ಯವನ್ನು ಯಾವ ಸಮಯದಲ್ಲಿ, ಅದೊಂದೇ ಕಾರ್ಯದಲ್ಲ, ಯಾವುದೇ ಕಾರ್ಯವನ್ನು ಯಾವುದೇ ಸಮಯದಲ್ಲೂ ಸಹ ಮಾಡೋದಕ್ಕೆ ಅವ್ರು ಮನುಷ್ಯಗಳವರಾಗಿದ್ದಾರೆ, ಮಾಡ್ತಾರೆ. ಯಾವುದನ್ನು ಸಹ ನಾವು ನಿರ್ಲಕ್ಷಿಸಬಾರ್ದು. ಅಷ್ಟು ಮಾತ್ರ ಅಲ್ಲ, ತಿರಸ್ಕಾರ ಮಾಡಬಾರ್ದು, ಅಸಡ್ಡೆ ಮಾಡಬಾರ್ದು. ದೇವ್ರು ಕೊಡ್ತಕ್ಕಂಥ ಎಲ್ಲ ಕಾರ್ಯಗಳು ಸಹ ಉದ್ದೇಶದಿಂದ ಅಂತ ತಿಳ್ಕೊಬೇಕು. ಆಮೇಲೆ ಅಷ್ಟು ಮಾತ್ರ ಅಲ್ಲ, ಸ್ನಾನಿಕನಾದಂಥ ಯೋಹಾನನು ಆತನು ಅವನ ಜೀವಿತವು ಬಹಳ ಅದ್ಭುತವಾದ್ದಾಗಿತ್ತು. ಅದು ಪರಿಶುದ್ಧವಾಗಿತ್ತು, ಬಹಳ ಭಕ್ತಿಯಿಂದ ಉಳ್ಳದ್ದಾಗಿತ್ತು. ಯಾವುದೇ ಒಂದು ಸಣ್ಣ
ತಪ್ಪಾಗಲಿ ಸಣ್ಣ ಪಾಪವನ್ನಾಗಲಿ ಸ್ನಾನಿಕರಂತ ಯೋಹಾನಂದ್ರ ಗುರುತಿಸೋಕ್ಕಾಗಲಿಲ್ಲ. ಅಂಥ ಒಬ್ಬ ಪರಿಶುದ್ಧ ಪುರುಷನ ಮೂಲಕವಾಗಿ ದೇವರು ಪರಲೋಕ ರಾಜ್ಯದ ಯೇಸು ಕ್ರಿಸ್ತರಿಗೆ ಮಾರ್ಗವನ್ನು ಸಿದ್ಧ ಮಾಡೋದಕ್ಕೋಸ್ಕರವಾಗಿ ಅವನ್ನ ಕಳಿಸ್ಕೊಟ್ರು. ದೇವರಿಗೆ ಸ್ತೋತ್ರ. ಒಬ್ಬ ಮನುಷ್ಯರನ್ನೇ ಬಳಸಬೇಕಾದ್ರೆ ದೇವರು ಯೇಸು ಅದಕ್ಕಿಂತ ಎಷ್ಟು ಮಟ್ಟದಲ್ಲಿ ಅವರು ಉನ್ನತದಲ್ಲಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಬಯಸ್ತಕ್ಕಂಥದ್ದು ಆ ಥರನೇ ತನ್ನ ಕಾರ್ಯಕ್ಕಾಗಿ ತಾನು ಯಾರನ್ನು ಸಿದ್ಧ ಮಾಡಬೇಕೋ ಅದನ್ನು ಮಾಡ್ತಾರೆ. ತಾನು ಯಾರನ್ನ ಹೇಗೆ ಉಪಯೋಗಿಸ್ಬೇಕೋ ಹಾಗೆ ಉಪಯೋಗಿಸ್ತಾರೆ. ಯಾರು ಹೇಗೆ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಹಂಗೆ ಮಾಡೋಕ್ಕೆ ಬರಲ್ಲ. ಸೊ ತಪ್ಪಾಗುತ್ತೆ. ನಂಬಿಗಸ್ತರಾಗಿ ವಾಕ್ಯಕ್ಕೆ ವಿಧೇಯರಾಗಿರಿ ಅಂತ ಹೇಳೋದು ಅದಕ್ಕೋಸ್ಕರನೇ. ವಾಕ್ಯಕ್ಕೆ ನಂಬಿಗಸ್ತರಾಗಿ ವಿಧೇಯರಾಗಿ ವಾಕ್ಯದ ಪ್ರಕಾರವಾಗಿ ಜೀವಿಸಿ, ವಾಕ್ಯ ಪ್ರಕಾರವಾಗಿ ಸೇವೆ ಮಾಡಿರಿ, ವಾಕ್ಯದ ಪ್ರಕಾರವಾಗಿ ಬದುಕನ್ನು ನಡೆಸಿ ಅಂತ ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಸ್ನಾನಿಕನಾದ ಯೋಹಾನ ಆತನ ಜನನದ ಮೂಲಕವಾಗಿ ತಿಳ್ಕೊಳ್ತಕ್ಕಂಥ ಒಂದು ವಾಕ್ಯದ ಪ್ರಕಾರವಾದಂತಹ ಸಾಕ್ಷಿ ಏನು ಅಂತಂದರೆ, ಹಾಸ್ಯ, ಹೃದಯದಲ್ಲಿ ಹಾಸ್ಯ ಇರುತ್ತೆ. ಹಾಸ್ಯ ಅದು ತಡವಾದಾಗ ಹೃದಯವನ್ನು ಅಸ್ವಸ್ಥಪಡಿಸುತ್ತೆ. ಆದರೆ ಅದೇ ಹಾಸ್ಯ ಪೂರೈಸಲ್ಪಟ್ಟಾಗ ಅದೊಂದು ಜೀವ ವೃಕ್ಷವಾಗಿ ಮಾರ್ಪಡುತ್ತೆ ಅಂತ ವಾಕ್ಯ ಹೇಳುತ್ತೆ. ತಡವಾದ ಆಶೀರ್ವಾದ ಹೃದಯವನ್ನು ಗಾಯಪಡಿಸುತ್ತೆ, ಅಸ್ವಸ್ಥಪಡಿಸುತ್ತೆ. ಅದೇ ಆಸೆ ಪೂರೈಸಲ್ಪಟ್ಟಾಗ ಅದೊಂದು ಜೀವವೃಕ್ಷವಾಗಿ ಮಾರ್ಪಡುತ್ತೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆ ನಿಜವಾದ ಜೀವವೃಕ್ಷ ತಂದೆ ತಾಯಿಗೆ ಮಾತ್ರ ಅಲ್ಲ, ಇಡೀ ಲೋಕಕ್ಕೆ, ದೇವರ ರಾಜ್ಯಕ್ಕೆ ಅದು ಜೀವವೃಕ್ಷವಾಗಿ ಮಾರ್ಪಡ್ತವೆ. ಸೊ ಅಂಥ ಆಶೀರ್ವಾದಕ್ಕೋಸ್ಕರವಾಗಿ ಜಕರಿಯ ಮತ್ತು ಎಲಿಜಬೆತಳು ಬಹಳ ನೀತಿವಂತರಾಗಿ ಜೀವಿಸ್ತಾರೆ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ನಮಗೆಲ್ಲ ಅನುಕೂಲ ಇದ್ದಾಗ ನಾವು ನಂಬಿಗಸ್ತರಾಗಿ ಜೀವಿಸ್ತಕ್ಕಂಥದ್ದೇ ಅಲ್ಲ. ನಮಗೆ ಅವಶ್ಯಕತೆಗಳಿದ್ದದ್ದು ಇದ್ದಾಗಲೂ ಸಹ ನಾವು ನಂಬಿಗಸ್ತರಾಗಿ ಜೀವಿಸ್ತೀವಲ್ಲ, ಅದುವೇ ನಿಜವಾದ ಭಕ್ತಿಯಾಗಿರುತ್ತೆ. ಅದುವೇ ದೇವರಿಗೆ ಮೆಚ್ಚುಗೆ ಆದಾಗಿರುತ್ತೆ. ಕರ್ತನು ಅದನ್ನ ಮೆಚ್ತಾರೆ, ಅವ್ರಿಗೆ ಬೇಕಾದ ಥರವಾಗಿ ಅದನ್ನು ಆಶೀರ್ವದಿಸ್ತಾರೆ. ಎಂಥ ಆಶೀರ್ವಾದ ಅಂದರೆ ಅದು ಅಪರೂಪದ ಆಶೀರ್ವಾದವಾಗಿರುತ್ತೆ. ದೇವರಿಗೆ ಸ್ತೋತ್ರ. ಅದು ಜೀವವೃಕ್ಷವಾಗಿರುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದ್ರ ಮಕ್ಕಳೇ, ದೇವರು ನಿಮ್ಮ ಜೀವಿತದಲ್ಲಿ ನೀವು ಬಯಸಿರ್ತಕ್ಕಂಥದ್ದನ್ನ ಕೊಡೋದಕ್ಕೆ ತಡ ಮಾಡ್ತಾರೆ. ತಾಳ್ಮೆಯಿಂದ ಕಾದುಕೊಂಡಿರಿ. ತಾಳ್ಮೆಯಿಂದ ಕಾದುಕೊಂಡಿರಿ. ಅಷ್ಟು ಮಾತ್ರ ಅಲ್ಲ, ದೇವರ ನಿರೀಕ್ಷೆಯಲ್ಲಿ ಭಯಭಕ್ತಿನಲ್ಲಿ ಕಾದುಕೊಂಡಿರಿ. ಕರ್ತನ ತಕ್ಕ ಕಾಲದಲ್ಲಿ ನಿಮ್ಮ ನಿರೀಕ್ಷೆಗೆ ಮೀರಿದಂಥ ಆಶೀರ್ವಾದವನ್ನು ಅನುಗ್ರಹಿಸ್ತಾರೆ. ಮದುವೆ ವಿವಾಹ ಅಷ್ಟು ಮಾತ್ರ ಅಲ್ಲ, ನೀವು ಬಯಸ್ತಕ್ಕಂಥ ಯಾವುದನ್ನಾದರೂ ಅಷ್ಟೇ ದೇವರು ಅತ್ಯಧಿಕವಾಗಿ ನಿಮ್ಮನ್ನು ಆಶೀರ್ವದಿಸ್ತಾರೆ. ಅಷ್ಟು ಮಾತ್ರ ಅಲ್ಲ, ಅದು ನಿಮಗೆ ಬಹಳ ಘನ ಉಳ್ಳದ್ದಾಗಿರುತ್ತೆ, ದೇವ್ರಿಗೂ ಮಹಿಮೆ ಉಳ್ಳದ್ದಾಗಿರುತ್ತೆ. ಸೊ ಹಾಗಾಗಿ ತಾಳ್ಮೆಯಿಂದ ಕಾದುಕೊಂಡಿರಿ, ಭಕ್ತಿಯನ್ನು ಬಿಟ್ಬೇಡ್ರಿ, ದೇವರ ವಾಕ್ಯದ ಮಾರ್ಗವನ್ನು ಬಿಡಬೇಡ್ರಿ, ನಂಬಿಗಸ್ತರಾಗಿ ಜೀವಿಸಿ. ತಕ್ಕ ಕಾಲದಲ್ಲಿ ದೇವರು ನೀವು ಬಯಸ್ತಕ್ಕಂಥದ್ದನ್ನ ಅನುಗ್ರಹಿಸುವರಾಗಿರ್ತಾರೆ. ಆಮೇನ್. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ. ಎಸಪಾ, ಇದನ್ನೇ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತ್ರ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಒಂದು ಅಪರೂಪದ ಒಂದು ಸಾಕ್ಷಿಯನ್ನು ಎಸಪ್ಪ ಲೋಕಕ್ಕೆ ಕೊಟ್ಟಿದ್ದೀರ. ನಮ್ಮ ಸಂಘ ಮಾತನಾಡಿದಿರುವುದಕ್ಕಾಗಿ ಸ್ತೋತ್ರ. ಕರ್ತನ ಮಾರ್ಗವನ್ನು ಸಿದ್ಧ ಮಾಡಿ, ಆತನ ಆದಿಯನ್ನು ನೆಟ್ಟಿಗೆ ಮಾಡಿ ಅಂತ, ಅಡವಿಯಲ್ಲಿ ಕೂಗುವನ ಶಬ್ದವದೆ ಅಂತ ಯೆಶಾಯ ಪ್ರವಾದಿ ಹೇಳಿದ್ನಲ್ಲ, ಆ ಶಬ್ದವೇ ನಾನು ಅಂತ ಯೋಹಾನನು ಅದರ ಬಲದಿಂದಲೂ ಶಕ್ತಿಯಿಂದಲೂ ದೃಢವಾಗಿ ಹೇಳಿದಂಥ ಸಾಕ್ಷಿಗೆ ಸ್ತೋತ್ರ. ಅಂಥ ಅಪರೂಪದ ಸಾಕ್ಷಿಯನ್ನು ನೀವು ಜಗತ್ತಿಗೆ ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ತಮ್ಮ ಅವಶ್ಯಕತೆಗಳು ಏನೇ ಇದ್ದರೂ ಸಹ, ಅದೆಷ್ಟೇ ತಡವಾದರೂ ಸಹ, ಅವರು ತಾಳ್ಮೆಯಿಂದ, ಭಕ್ತಿಯಿಂದ, ನಂಬಿಕೆಯಿಂದ, ನಿರೀಕ್ಷೆಯಿಂದ ನಿನ್ನಲ್ಲಿ ಭರವಸೆ ಇಟ್ಟು ಜೀವಿಸಿ, ತಕ್ಕ ಕಾಲದಲ್ಲಿ ನೀವು ಆಶೀರ್ವದಿಸಿ, ಅವರ ಅವಶ್ಯಕತೆಗಳನ್ನ ಪೂರೈಸಿ, ಅದು ಅವ್ರಿಗೂ ಆಶೀರ್ವಾದವಾಗಿ ನಿಮಗೆ ಮಹಿಮೆ ತರುವಂತಿರಲಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವ್ರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆಗಳ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳಗಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಿಗೆ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಅದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.